ಲೆಗ್ ಪೀಸ್ ಕಳ್ದಂಗೆ ಹಿಂಗೆ ಇಟ್ಕೊಳ್ಳೋಣ ಅಂತ. ನಮ್ಮಮ್ಮ ಒಂದಿನಕ್ಕೂ ಹೋಗಿಲ್ಲ ತರಕ್ಕೆ. ಅಪರ್ಚುನಿಟಿ ಯಾರು ಬಂದು ಕೊಡಲ್ಲ ಸರ್, ನಾವು ಗ್ರ್ಯಾಪ್ ಮಾಡಬೇಕು. ನಾವು ಎಷ್ಟು ಅಂತಂದಿದ್ದೀವಿ ಬರ್ತಿತ್ತು, ಬಟ್ ನಾನು ನಿಧಾನಕ್ಕೆ ಸುಲಿತೀನಿ ಅಷ್ಟೇ. ಅದು ನಮ್ಮ ತೋಟದ್ದು ಕಾಯಿ, ನಮ್ಮ ತೋಟದ್ದು ನೋಡ್ರಿ ಹೆಂಗೈತೆ, ಚೆನ್ನಾಗೈತಾ? ಅದೇ ಹುಡುಗರ ನೆನ್ಪಿಟ್ಕೊಳ್ರಿ, ಮಾಡ್ಬೇಕಾಗ್ತೈತೆ. ನೀವೂನು ಕಲ್ಕೊಂಡ್ರೆ ಒಂದ್ಸತಿಗೆ. ಹಾ ನೋಡು ಹೆಂಗೆ ಗಂಡು ಮಕ್ಳು ಬಾಳ್ ನೋಡು ಹೆಂಗೆ, ಏನ್ ಬಾಳ ನಮ್ದು ಹಂಗಲ್ಲ. ಅಮೀಬಾ ಶೇಪ್ ಎಲ್ಲ ಕೊಡ್ಬೇಡ. ಸಾಲ್ಟ್ ಆಗಿದೆಯಾ? ಸ್ವಲ್ಪ ಚೆನ್ನಾಗಿದೆ ಅಲ್ಲ? ಕೊತ್ತಂಬರಿ ಪುದೀನ ಎರಡು ಬೇಕಾ? ಎರಡು ಬೇಕು. ಇವಾಗ ಫ್ರೆಶ್ ಆಗಿ ಇಟ್ಟಿದ್ದಾರೆ ಅನ್ಸುತ್ತೆ. ಕಾಯಿ ಫುಲ್ ಕಾಯಿ ಬೇಡ, ಈ ಥರ ಬದನೆಕಾಯಿ ಬೇಕು. ನೆನ್ನೆ ಖಾಲಿ ಆಗೋದು ಫುಲ್. ಏನಕ್ಕಾರ ಬೇಕಾಗುತ್ತೆ, ಸಾಂಬಾರಿಗೂ ಇರ್ತದೆ. ಒಂದು 4-5 ತೊಗೊಂಡ್ರೆ ಸಾಕು, ಅಟ್ಲೀಸ್ಟು ವಾರಕ್ಕಾಗೋಷ್ಟು. ಹೆಂಗೆ ಕೆ ಜಿ? ಏಲಕ್ಕಿ ಬನಾನ ಬೇಡ ಶರು, ಇವನ್ ತಗೋ. ನನಗೆ ಇವೇ ತಿನ್ನೋಕೆ ಅನ್ಸೋದು. ಅವು ತಿನ್ನೋಂಗೆ ಅನ್ಸಲ್ಲ ಏಲಕ್ಕಿ ಒಳ್ಳೆ. ಹಣ್ಣಾಗ್ತಾವಲ್ಲ ಬೇಗನೆ, ಬಟ್ ಜಾಸ್ತಿ ಬೇಡ. ಈರುಳ್ಳಿ ತಗೋ, ಈರುಳ್ಳಿ ಇರಲಿಲ್ಲ. ಇದೇನು ವೈಟ್ ಈರುಳ್ಳಿ ಅಲ್ಲ, ಸೇಮ್ ಟೇಸ್ಟೇ ಇರ್ತಾವ ಅವು? ಸೇಮ್ ಟೇಸ್ಟೇ ಇರ್ತಾವ? ನಾವು ಒಂದ್ಸತಿ ತಗೊಂಡೇ ಇಲ್ಲಲ್ಲ. ಹೌದಾ? ಇದೊಂದೇ ಒಂದು ಇದಾಗೈತೆ. ಒಂದೊಂದು ಎಲ್ಲದರಲ್ಲೂ ಒಂದೊಂದು ಹೋಗಿರ್ತಾವೆ. ತಗೋ, ಏನಾಗಲ್ಲ. ಬಾ, ಇಲ್ಲಿ ಕ್ಯಾರೆಟ್ ಚೆನ್ನಾಗಿರೋ ಕ್ಯಾರೆಟ್. ಮತ್ತೆ ಹೆಂಗೆ ತೊಗೊಂಡೋಗೋದು? ಮನೇಲಿ ಎಷ್ಟೊಂದು ಬಾಗಿದೆ, ಚಿಕ್ಕದಾಗಿ ಅಷ್ಟೇ. ಬೇಕಲ್ಲ ಊಟಕ್ಕೆ ಒಂದಾಗುತ್ತೆ. ಶೀತ ಇನ್ನೇನು ಸಾಕು. ಸೌತೆಕಾಯಿ ನೋಡೋದು ಗೊತ್ತಾ? ಹಿಂಗೆ ಮುಟ್ಟು ನೋಡಬೇಕು, ಮೆತ್ತಗಿದ್ರೆ ಅದು ಹಳೇದಂತ. ಕಾರ್ನ್ ತಗೋ ಒಂದು. ಬೇಕಾ? ಕಾರ್ನ್ ಬೇಕಾ? ಬೇಕು. ಅವತ್ತು ಮಾಡ್ಕೊಂಡು ಕೊಟ್ಟಿದ್ದಲ್ಲ, ಹಂಗೆ ಮಾಡ್ಕೊಂಡು ಕೊಡೋದು. ಚೆನ್ನಾಗಿದ್ರೆ ತಗೋ. ಮೂರ್ತಿನೇ ಹೋಗೈತೆ ಅದ್ರದ್ದು. ಅವು ಕಟ್ ಮಾಡಬೇಕು. ಗಟ್ಟಿ ನೋಡು. ಕಾಣಲ್ಲ. ಚೆನ್ನಾಗಿದೆ. ಇದೇನಿದು? ಇದೇನು? ಬ್ರೊಕಾಲಿ. ಎಷ್ಟು ಚೆನ್ನಾಗಿತ್ತು ನೋಡು. ಅಷ್ಟೇ ಆ್ಯಕ್ಚುಲಿ ರಿಚ್ ಇನ್ ಪ್ರೋಟೀನ್ ಆಯಿತಾ ಇದು. ತೊಗೊಂಡು ತಿನ್ನಬೇಕು ಬ್ರೋಕ್ಲಿನ. ತೊಗೊಂಡ್ಬಿಟ್ಟು ವೇಸ್ಟ್ ಮಾಡೋದು. ಬೇಯಿಸ್ಕೊಂಡು ಕೊಟ್ಟರೆ ತಿಂತೀನಿ. ಅದಕ್ಕೇನು ಇಲ್ಲ, ನೀನು ಬೇಯಿಸ್ಕೊಂಡು ಕೊಟ್ಟರೆ ತಿನ್ನೋದು. ಫ್ರೂಟ್ಸು ಚೆನ್ನಾಗಿದೆ. 95. ಆ್ಯಪಲ್ ನೋಡು ಶರು, ಚೆನ್ನಾಗಿದ್ದಾವಲ್ಲ. ನಂಗೆ ಇಷ್ಟ ಆಗೋದು ಆ್ಯಪಲ್ಲು. ದೊಡ್ಡದಾದರೆ ತಿನ್ನಲ್ಲ ನಾನು. ಚೆನ್ನಾಗಿದೆ. 4 ತಗೋ ಸಾಕು. ಇವತ್ತು ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಕೊಡು ನನಗೆ. ಮಾತ್ರ ಹೇಳೋದು. ಇಲ್ಲ, ಇದರಲ್ಲೆಲ್ಲ ಹಳೆ ಇದರಲ್ಲಿ ಆ್ಯಪಲ್ ಜ್ಯೂಸ್ ಮಾಡಿಕೊಡು.
ಚೆನ್ನಾಯ್ತಲ್ಲ ಚೆನ್ನಾಗೈತೆ. ಈ ಥರ ಇರೋದು ಏನಿದು ಹೌದು ಅಂತಿದ್ರೆ ನಂಗೇನು ಗೊತ್ತು ನಾನು ಕೊಡ್ತೀನಿ ಸರ್. ಆಪಲ್ ಚೆನ್ನಾಗಿದೆ ಅಲ್ಲ ಇದು ಸ್ವಲ್ಪ ಮೆತ್ತಗಾಗಿದೆ ಅನಿಸುತ್ತೆ ಅದು ತೊಗೊಂಡಿದ್ದು. ಇಲ್ಲ ಇಲ್ಲ ಇದು ಚೆನ್ನಾಗಿದೆ. ಕಿವಿ ಫ್ರೂಟ್ ತೊಗೊಳ್ಳೋಣ. ಬೇಕಾ ಹಾಂ ಬೇಕಾದ್ರೆ ತಗೋಬೋದು ಅಷ್ಟೇ. ತೊಗೊಳ್ತೀನಿ. ಒಂದು ಲಾಕ್ ಇದ್ವಲ್ಲ ಶುರು ಅವೇನಾಗು ಏನು ಲಾಕು ಲಾಕ್ ಮಾಡಕ್ಕೆ ಹೋಗ್ಬಿಡು. ಅದ್ರೊಳಗಡೆ ಏನು ಹಾಕ್ಬೇಡ. ಸ್ವಲ್ಪ ಅದ್ರಲ್ಲಿ ಹಾಕಬೇಡವಾ? ನೋಡು ಅಲ್ಲ ಫುಲ್ಲು ಫುಲ್ ಫ್ರೆಶ್ ಸಕ್ಕತ್ತಾಗಿದೆ. ಅದು ಒಂದು ಇದಾಗಿಲ್ಲ ಬಿಡ್ತಿಲ್ಲ. ನೀಟಾಗಿ ಜೋಡಿಸ್ಕೋಬೇಕಿಲ್ಲ. ಅದೇನು ತಗೊಬಂದಿರೋದನ್ನು ಗೆಸ್ಟ್ ಮಾಡಿದೆ. ಗೆಸ್ ಮಾಡಿ ನೋಡೋಣ. ವೆಯ್ಟ್ ಎತ್ತು ಒಂದ್ಸರ್ತಿ ಆಪ್ಷನ್ಸ್ ಕೊಡ ಬೇಡ ಬಿಡ ಹೇಳ್ತೀನಿ. ತಗೊಬಂದಿದೆ ಅಂತ ಗೊತ್ತಿಲ್ಲ. ಫ್ರೂಟ್ಸು ಆರೆಂಜು ಫ್ರೂಟ್ಸ್ ವೆಜಿಟೇಬಲ್ಸ್ ತಂಬದಿರೋದು. ಫ್ರೂಟ್ಸ್ ಅಂದ್ಬಿಟ್ರೆ ಅದನ್ನೇ. ಅದೇ ಆರೆಂಜು ಆಪಲ್ಲು ನೋ ಬೀನ್ಸಾ ಹೇಳ್ತೀನಿ ಅಂದೆ. ಆ್ಯಕ್ಚುಲಿ 3 ಇದಾವೆ. ಹಂಗಾದ್ರೆ ಟೊಮೊಟೊ ಇದೆ. ರಾಂಗ್. ಅದೇ ಆರೆಂಜು ಆಪಲ್ ಇದೆ ಹಂಗಾದ್ರೆ. ಇಲ್ಲ ಅದು ಇಲ್ಲ. ನೀನೇ ಹಾಕಿರೋನಲ್ಲಿ. ಇನ್ನೇನಿತ್ತು? ಆರೆಂಜು ಆಪಲು ಬೀನ್ಸು ಟೊಮೊಟೊ ಇಲ್ಲ ಶರು. ಕ್ಯಾರೆಟ್ ಸ್ಟ್ರಾಬೆರಿ ಅಂಡ್ ಕ್ಯಾರೆಟಾ? ಸಕ್ಕದಾಗಿದೆಲ್ಲ ಕ್ಯಾರೆಟ್. ಕಡಿ ಸಕ್ಕದಾಗಿದೆ. ಹಂಗೆ ಅಂತ ಕಡಿತಿರೋದೇ ಹೆಂಗೆ ದಿನ ಬಂದದ್ದು. ಹೆಂಗೆ ಲೆಗ್ ಪೀಸ್ ಕಡ್ದಂಗೆ ಹಿಂಗೆ ಇಟ್ಕೊಂಡು ಹಂಗೆ ಅಂತ. ಇದೆಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ? ಏನು ಬೆನಿಫಿಟ್ಸ್ ಇದೆ? ಏನೇನೋ ಇದೆ. ಅದೇ ಏನಿದೆ ಏನಿದೆ ಅಂತ ಗೊತ್ತು ನನಗೆ. ಬಟ್ ಗೊತ್ತು ಈಗ ಹೇಳಲ್ಲ. ಎರಡು ಹೇಳಕ್ಕೆ ಬೇಡ ಒಂದು ಹೇಳಿ. ಇವಾಗ ಒಂದು ಹೇಳು. ಅದು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಅಲ್ಲ ABC ಜ್ಯೂಸ್ ಅಂತ ಕುಡಿತಿದ್ವಲ್ಲ, ಏನು ಕುಡಿತಿದ್ವಿ? ಹಂಗೇನು ಗೊತ್ತು ಹೇಳ್ಬೇಕು ನೀನೆ. ಅದು ಸ್ಕಿನ್ ಚೆನ್ನಾಗಾಗುತ್ತೆ, ಮತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತೆ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ. ಸ್ಕಿನ್ ಚೆನ್ನಾಗಾಗುತ್ತೆ ಬೇರೆ, ಗ್ಲೋ ಬೇರೆ. ಚೆನ್ನಾಗಾಗುತ್ತೆ ಬೇರೆ, ಗ್ಲೋನೇ ಬೇರೆ. ಇವಾಗ ಇದು ನಿನ್ ಫೇವ್ರೇಟ್. ನನ್ನ ಫೇವ್ರೇಟಾ? ಅಲ್ಲ ನಿನ್ನ ಫೇವ್ರೇಟು. ಅಲ್ಲ ಇಷ್ಟೊತ್ತು ಹೇಳ್ತೀನಿ. ಅದೇನೆ ನಿನ್ನ ಫೇವ್ರೇಟು. ಅದೇ ಆಪಲ್ಲು ಆರೆಂಜು ಟೊಮೊಟೊ. ಟಮಾಟ ನಮ್ಮ ಹೆಂಗೆ ಹೇಳ್ತೈತೆ ಹೇಳು? ಟಮಾಟೆ ಹಣ್ಣು ಕವು. ಇದು 2 ಬಾಕ್ಸ್ ಆಗುತ್ತೆ. ಅದು ಟಮಾಟೆನಾ ಟೊಮೊಟೊನಾ? ಟಮಾಟೆನಾ ಗಾಯ್ಸ್ ಹೇಳಿ. ಅದು ಟಮಾಟೆನಾ ಟೊಮೊಟೊನಾ? ಟಮಾಟೆನು. 2 ಬಾಕ್ಸ್ ಆಗ್ತದೆ. ನಮ್ಮ ಚೆನ್ನಾಗಿ ಹೇಳ್ತೈತೆ ಟಮಾಟೆ ಹಣ್ಣು. 1 ಬಾಕ್ಸ್ ಫ್ರಿಡ್ಜಲ್ಲಿ ಇಡೋಣ, 1 ಬಾಕ್ಸ್ ಹೊರಗಡೆ. ಅದೇ ಹಣ್ಣಿರೋದನ್ನ ಫ್ರಿಡ್ಜಲ್ಲಿ ಇಡೋ, ಕಾಯಿ ಇರೋದನ್ನ ಆಚೆ ಇಟ್ಬಿಡು. ಅದೇನು ಬ್ರಿಂಜಾಲ್ ಬದನೆಕಾಯಿ. ಆ್ಯಕ್ಚುಲಿ ಒಂದೇ ಸತಿ ಕ್ಲೀನ್ ಮಾಡಿದ್ರೆ ಬೆಟರ್ ಎಲ್ಲ ನೀರಲ್ಲಿ ಫ್ರಿಡ್ಜಲ್ಲಿ. ಒಂದೇ ಸತಿ ತೊಳೆದು ಇಟ್ಬಿಡ್ಬೇಕು ಅಲ್ವಾ? ಸುಮ್ಮನೆ ಒಂದು ಸ್ವಲ್ಪ ತೊಳ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿ ಇಡು, ಅಲ್ಲಿ ಆಚೆ. ಹಾಂ ಫ್ರೂಟ್ಸ್ ಇದೆ ಆಚೆ ಇಡು, ಅದು ಒಳಗಡೆ. ಫ್ರೂಟ್ಸ್ ಇದರಲ್ಲಿ ಇಡೋದೇ. ಎರಡಕ್ಕೆ ಬಾಕ್ಸ್ ಬೇಡ. ಎಷ್ಟು ಅಂತಂದಿದ್ದೀನಿ? ನೀನು ಎಕ್ಸಾಕ್ಟ್ ಹೇಳು. ಅಯ್ಯೋ ಎಷ್ಟು ತಂದಿದ್ದೀವಿ. ಬಾಕ್ಸಿಗೆ ಇಡ್ಸಲ್ಲ, ಅದೇ ಪ್ರಾಬ್ಲಮ್ ನಂದು. ನನಗೆ ಬಾಕ್ಸಿಗೆ ಇಡಿಸ್ಬೇಕಷ್ಟೇ. ಎಲ್ಲ ಮರ್ಬೇಡ. ಇದ್ರಾಗ ಚೆನ್ನಾಗಿರೋ ಹಾಕ್ತೀನಿ ಇವೆಲ್ಲ. ನಾವು ಇನ್ನೇನು ವೆಜಿಟೇಬಲ್ ಮಿಸ್ ಮಾಡಿದ್ದೀವಿ? ಎಲ್ಲ ತಂದಿದ್ದೀವಲ್ಲ ಆಲ್ಮೋಸ್ಟ್. ತಂದಿದ್ದೀವಿ. ಬೇಕಿರೋವೆಲ್ಲ ಸೊಪ್ಪು ಅವೆಲ್ಲ ತರ್ತಿರ್ತೀವಿ ಅವಾಗ.
ಇವೇ ಮೇನು ಎಲ್ಲ ಒಂದು ಸ್ವಲ್ಪ ತಂದಿಕ್ಕೊಬಿಟ್ರೆ ವಾರ ಫುಲ್ ಆಗುತ್ತೆ. ಅದಕ್ಕೆ ವಾರಕ್ಕೆ ಒಂದ್ಸತಿ ಬೆಳಗ್ಗೆನೇ ಹೋಗ್ಬೇಕು. ಬೆಳಗ್ಗೆನೇ ಹೋದ್ರೆ ಚೆನ್ನಾಗಿರೋ ಫ್ರೆಶ್ ಆಗಿರೋ ಸಿಗುತ್ತೆ. ಲೇಟ್ ಆದರೆ ಸುಮ್ಮನೆ ಚೆನ್ನಾಗಿರೋದು ಸಿಗುತ್ತೆ. ಒಂದೊಂದೇ ತರಕಾರಿ ತರಿಸ್ಕೊಳ್ಳೋದಕ್ಕಿಂತ ಮುಗ್ದೋದಂಗೆ ಒಂದು ವಾರಕ್ಕೆ ಒಂದ್ಸತಿ ತಂದುಬಿಟ್ರೆ ಬೆಸ್ಟು. ಇಲ್ಲೊಂದು ಸುಮ್ಮನೆ ಬರೀ ಏನು ಮಾಡೋಕ್ಕೋಗಿ ಏನೋ ಮಾಡ್ತೀವಲ್ಲ, ಫ್ಲಿಪ್ಕಾರ್ಟು, ಝೆಪ್ಟೋ ಅಷ್ಟೇ. ಆದರೂ ಇಷ್ಟು ತಂದಿರ್ತೀವಿ, ಆದರೂ ಯಾವುದಾದ್ರೂ ಒಂದು ಐಟಮ್ ಖಾಲಿ ಆಗುತ್ತೆ, ಮತ್ತೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀವಿ. ಖಾಲಿ ಅಂತ ಅಲ್ಲ, ಮಿಸ್ ಮಾಡಿರ್ತಿರ್ತಾರೆ ಅದನ್ನ. ಹಾಲು ತರ್ಸೋಕ್ಕೋಸ್ಕರನೇ ಜಾಸ್ತಿ ಆನ್ಲೈನ್ ಆರ್ಡ್ರ್ ಮಾಡೋದು. ಮನೆ ಪಕ್ಕದಲ್ಲಿದ್ರೂ ಹೋಗಲ್ಲ ಇವ್ರು ತರಕ್ಕೆ. ಹೌದೌದು, ಅವನೇ ನಿಮ್ಮ ಮನೆಗೆಲ್ಲ ಹುಡುಗಿರು ಹೋಗ್ತಿರ್ತಾರೆ ತರಕ್ಕೆ, ನಮ್ಮ ಮನೆಗೆ ಮಾತ್ರ ನಾನು ಹೋಗ್ಬೇಕಂತ. ನಿಮ್ಮ ಮನೆಗೆ ನಿಮ್ಮಮ್ಮ ಹೋಗ್ತದಲ್ಲ ತರಕ್ಕೆ. ನಮ್ಮಮ್ಮ ಒಂದಿನಕ್ಕೂ ಹೋಗಿಲ್ಲ ತರಕ್ಕೆ. ಮತ್ತೆ ನಾನು ನಿಮ್ಮ ಊರಿಗೆ ಬಂದಾಗೆಲ್ಲ ನಿಮ್ಮ ಮನೆಗೆ ಇದ್ದಾಗೆಲ್ಲ ನಿಮ್ಮಮ್ಮ ಬರ್ತಾ ತಗೊಂಡು ಹೋಗ್ತದೆ, ತಮ್ಮೂರಿಗೆ ಹೋಗ್ತತೆ. ಎಮರ್ಜೆನ್ಸಿಗೆ ಅಳಿಯೋದು ಬೇಗ ಮಾಡಿಕ್ಬೇಕು ಅಂತ ಹೋಗೋದು ನಮ್ಮ. ಅಪ್ಪಾಜಿ ಬರೋವರೆಗೂ ಕಾಯ್ದಂಗೆ. ಅದು ಬಿಟ್ಟರೆ ನಮ್ಮ ಮನೆಗೆ ಯಾವತ್ತೂ ನಾವು ಹೋಗ್ತಂದಿಲ್ಲ, ಅಪ್ಪಾಜಿನೇ ಎಲ್ಲ ಥರ. ಸಪೋಸ್ ನಿಂಗೆ ಕಂಪನಿಯಲ್ಲಿ ಏನಾದ್ರೂ ಯು ಎಸ್ ಆಸ್ಟ್ರೇಲಿಯಾದಲ್ಲ ಇರೋದು ನಿಮ್ಮ ಕಂಪನಿದು? ಯು ಎಸ್ ಆಸ್ಟ್ರೇಲಿಯಾನಾ? ಯು ಎಸ್ ಸಪೋಸ್ ಏನಾದರೂ ಯು ಎಸ್ಗೆ ನೀನು ಕಳಿಸ್ತಾರೆ ಹೋಗು ಅಂತ ಹೇಳಿದ್ರೆ, ಯಾಕಂದರೆ ನಿನ್ಗೆ 5 years ಆಗ್ತಾ ಬಂತಲ್ಲ, ಕಳಿಸ್ತೀವಿ ಹೋಗು ಅಂದರೆ ಏನು ಮಾಡ್ತೀಯಾ? ಅಲ್ಲ ನೀನು ಹೋಗು. ಯಾಕೆ? ನೀನೊಬ್ಳನ್ನ ಕಳಿಸ್ತೀನಿ ಕಬ್ಬು. ನಿಂಗೆ ಅನ್ಸುತ್ತಾ ಕೊಡ್ತಾರೆ ಈ ಸತಿ ಆಪರ್ಚುನಿಟಿ ಅಂತ ಏನಾದರೂ? ಅಪರ್ಚುನಿಟಿ ಯಾರು ಬಂದು ಕೊಡಲ್ಲ ಸರ್. ನಾವು ಕ್ರ್ಯಾಕ್ ಮಾಡಬೇಕು, ನಾವು ನಾಮಿನೇಟ್ ಮಾಡಬೇಕು, ಅದಕ್ಕೆ ತಕ್ಕ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಅಲ್ಲ ನೀನು ಹೇಳ್ತಿದ್ದಲ್ಲ 5 years ಆದಮೇಲೆ ಅವರು ಅಪರ್ಚುನಿಟಿ ಇರುತ್ತೆ. ಅದು ಇವಾಗ ನೋಡು, ಹೋಗ್ಲೇಬೇಕು ಅಂತ ಇರ್ತಾರೆ ಅಂತವರು. ಅವರಿಗೆ ನಮಗೆ ವರ್ಷದಲ್ಲಿ ಒಂದ್ಸತಿ ಕಂಪ್ನಿನೆಲ್ಲ ಬರುತ್ತೆ ಸರ್, ನಾನು ಮೇಲ್ ನೋಡಿದೀನಿ. ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ, ಅದಕ್ಕೆ ನಾಮಿನಿ ಕೊಡ್ಬೇಕು ಫಸ್ಟ್ ನೀನೇ ಕೊಟ್ಟಿರ್ಬೇಕು. ಅಂದ್ರೆ ಹತ್ರ ಮೇಲ್ ಬರುತ್ತೊಂದು, ಅವಾಗ ಮ್ಯಾನೇಜರ್ ಹತ್ರ ಮಾತಾಡಿರ್ಬೇಕು ಅನ್ಸುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ವಲ್ಲ, ಅದಕ್ಕೆ ಅಷ್ಟು ಗೊತ್ತಿಲ್ಲ. ಬಟ್ ಈ ತರ ಏನಿರುತ್ತೆ ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡಿ ಇದು ಮಾಡ್ತಾರೆ. ಹೋಗ್ಬೇಕು ಅನ್ನೋದೇನು ದೊಡ್ಡ ವಿಷಯ ಅಲ್ಲ, ಹೋಗಕ್ಕೆ ಆಗಲ್ಲ ನಂಗೆ ಏನಿಲ್ಲ. ಅಲ್ಲ ಹೋಗ್ಬೇಕವು ನೀನು 2 ವರ್ಷ ಆರಾಮಾಗಿ ಹೋಗ್ಬಿಟ್ಟು ಇದ್ಬಿಟ್ಟು ಬಾ. ನಾನು ಅವಾಗ ಒಂದ್ಸತಿ ಟ್ರಿಪ್ಪಿಗೆ ಬರ್ತೀನಿ, ಟ್ರಿಪ್ಪಿಗೆ ಬಂದಂಗೆ. ನೀನು ಬಿಟ್ಬಿಟ್ಟು ಹೋಗ್ತೀನಿ ಅನ್ಕೊಳ್ಳೇ ಬೇಡ, ಸುಳ್ಳು ಹೇಳ್ಬೇಡಕ್ಕವು. ಎಲ್ಲೋಗಲ್ಲ, ಸಿಕ್ಕಿದ್ರೆ ಹೋಗ್ತಾನೆ ನೀನು. ಬಾ. ನಿಮ್ಮ ಕಂಪ್ನಿಯಲ್ಲಿ ನನಗೂ ವೀಸಾ ಕೊಟ್ಬಿಟ್ಟು ವೀಸಾ ಸ್ಪಾನ್ಸರ್ ಮಾಡ್ತಾರಾ? ವೀಸಾ ಸ್ಪಾನ್ಸರ್ ಮಾಡ್ತಾರಾ ನನಗೆ? ನಿಮ್ಮ ಕಂಪ್ನಿಯವ್ರು ನನಗೂ ವೀಸಾ ಸ್ಪಾನ್ಸರ್ ಮಾಡ್ತಾರಾ? ಅದೇ ನಿನ್ಗೇನೆ ಹೇಳ್ತಿರೋದು, ನಿನಗೆ ಮಾಡ್ತಾರೆ. ಎಲ್ಲ ಖರ್ಚು ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾ? ಎಂಜಾಯ್ ಮಾಡ್ಕೊಂಡ್ಬರೋಣ. ಸ್ಟಿಕ್ಕರ್ ಅಂಟಾಕ್ಬೇಕು. ಬೇಡ, ಗೊತ್ತಾಗುತ್ತೆ ಆರಾಮಾಗಿ ಎಲ್ಲ. ಟ್ರಾನ್ಸ್ಪರೆಂಟ್ ಇದೆ. ಸ್ಟ್ರಾಬೆರಿ ಒಳಗಿಟ್ಟ ಆಚೆ ಇಡ್ತೀಯಾ? ಆಚೆ ಇಡು. ಅಂದಿರೋ ಚಿಕನನ್ನು ಮೊಟ್ಟೆ ಕೊಟ್ಟಿದ್ದೆ ನೋಡಿ, ಚೆನ್ನಾಗಲ್ಲ ಮೊಟ್ಟೆ ಫಸ್ಟ್. ಫಾರಂ ಕೋಳಿನಲ್ಲಿ ಏನು ಬೆಸ್ಟ್ ಅಂದರೆ ಪೀಸಸ್ ಪಕ್ಕದಾಗಿರುತ್ತೆ, ಸಾಂಬಾರಿಗೆ ಮಾತ್ರ ಕ್ರೇಜಿ ಆಗಿದೆ. ಅದಕ್ಕೆ ಯಾವಾಗಲೂ ಫಾರಂ ಕೋಳಿ. ಹೌದು, ಬಾಯ್ಲರಲ್ಲಿ ಎಷ್ಟೇ ಬಿರಿಯಾನಿ ಕಬಾಬು ಎಲ್ಲ ಮಾಡ್ತಿದ್ರು, ಫಾರಂ ಕೋಳಿ ಸಾಂಬಾರು ಮಾಡ್ಕೊಂಡು ತಿನ್ನೋ ಅಷ್ಟು ಲಿವರು ಖುಷಿ ಸಿಗಲ್ಲ. ಟೇಸ್ಟ್ ಫುಲ್ಲು ನೀರು ಇದರಲ್ಲಿ ಏನಂದರೆ ಜಾಸ್ತಿ, ಯಾಕಂದರೆ ಸೀರಿಸಿರ್ತಾರಲ್ಲ ಅದಕ್ಕೆ ಜಾಸ್ತಿ ಇದನ್ನು ತೊಳ್ಕೊಬೇಕು, ನೀಟಾಗಿ ತೊಳ್ಕೊಬೇಕು. 2-3 ಸತಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅರಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಬಿಟ್ಟು ಒಂದ್ಸತಿ ತೊಳೆದ್ಬಿಡು. ಅದೇ ಅರಿಶಿನ ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಅದನ್ನು ಎಲ್ಲ ಫುಲ್ ನೀಟಾಗಿ ಮಾಡ್ಕೊತೀನಿ. ಆ್ಯಕ್ಚುಲಿ ಎಷ್ಟು ವೆಜಿಟೇಬಲ್ಸ್ ಬೇಕು: ಬೆಳ್ಳುಳ್ಳಿ, ಟೊಮೊಟೊ, ಹಸಿರುಗಾಯಿ,
ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಇದ್ರ ಜೊತೆಗೆ ಇನ್ನೊಂದೇನು ಕಾಯಿ ಒಂದು ಬೇಕು, ಅದೊಂದು ಕಾಯಿ ಶರು ಸುಲ್ಕೊಂಡು ಕೊಡ್ತಾನೆ. ಇಷ್ಟು ವೆಜಿಟೇಬಲ್ಸ್ ಬೇಕಿರೋದು ಫಾರಂ ಕೋಳಿಗೆ. ಯಾರು ಸಿಪ್ಪೆಕಾಯಿ ಸುಲಿಯಕ್ಕೆ ಗೊತ್ತಿತ್ತಾ ನಿಂಗೆ? ಬರುತ್ತೆ ಬಟ್ ಮುಂಚೆ ಬರ್ತಿರ್ಲಿಲ್ಲ, ಬರುತ್ತೆ, ಮುಂಚೆನೇ ಬರುತ್ತೆ, ಬಟ್ ಸುಲಿತಿರ್ಲಿಲ್ಲಲ್ಲ. ಮುಂಚೆನೂ ಬರ್ತಿತ್ತು, ಬಟ್ ನಾನು ನಿಧಾನಕ್ಕೆ ಸುಲಿತೀನಿ ಅಷ್ಟೇ. ಅದು ಕೆಳಗೆ ಮನೆ ಮೇಲೆ ಕುತ್ಕೊಂಡು ಎಲ್ಲ ಬರಲ್ಲ, ಎಲ್ಲದನ್ನ ಕುತ್ಕೊಂಡು ನೀಟಾಗಿ ನಿಧಾನ ಟೈಮ್ ತೊಗೊಂಡು ಸುಲಿತೀನಿ ನಾನು. ಕೈಯೆಲ್ಲ ಇಟ್ಕೊಂಡು ಹಿಂಗೆಲ್ಲ ಇಟ್ಕೊಂಡು ಸುಲಿತಾರಲ್ಲ, ಹಿಂಗೆ ಡೈ 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 ಹಂಗೆಲ್ಲ ಬರಲ್ಲ, ಆರಾಮಾಗಿ ಕುತ್ಕೊಂಡು ಕೊಡ. ಯಾವಾಗಲೂ ಕಾಯಿ ಸುಲಿಯೋದು, ಕಾಯಿ ತುರಿಯೋದು ಮಾತ್ರ ಶರೋ ಕೆಲಸ. ನಮ್ಮ ತೋಟದ್ದು ಕಾಯಿ, ನಮ್ಮ ತೋಟದ್ದು ನೋಡ್ರಿ ಹೆಂಗೈತೆ, ಚೆನ್ನಾಗೈತಾ? ಕಾಯಿ ತುರಿಯೋದನ್ನ ನೆನೆಸ್ಕೊಂಡಿದ್ದೀನಿ. ಫಸ್ಟು ಫಾರಂ ಕೋಳಿಗೆ ಹಂಗೆ ಹಸಿದು ಹಾಕೋದ್ಕಿಂತ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಮುಂಚೆ ಗೊತ್ತಿರಲಿಲ್ಲ, ಆಮೇಲೆ ಕಲ್ತ್ಕೊಂಡಿದ್ದು ಚೆನ್ನಾಗಾಗುತ್ತೆ. ಫಸ್ಟು ಫ್ರೈ ಮಾಡಬೇಕಾದ್ರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬೇಕಷ್ಟೆ. ಎಲ್ಲ ಹಾಕಿ ಉಟ್ಕೊಳ್ಳೋದು ಅಷ್ಟೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಇದರ ಜೊತೆಗೆ ಒಂದು ಸ್ವಲ್ಪ ಎರಡು ಮೂರು ಮೆಣಸು ಹಾಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಯ್ತು ಅನಿಸುತ್ತೆ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಬಿಟ್ಟು ಲೇಲ್ ಹುರಿದಿರ್ತೀವಲ್ವಾ ಅದನ್ನು ಹಾಕೋದು. ನುಣ್ಣಗಾಗಿದೆ, ಇವಾಗ ನುಣ್ಣಗಾಗಿದೆ ಅಲ್ಲ. ಮತ್ತೆ ಇನ್ನೊಂದು ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಟೊಮೊಟೊ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಲವಂಗ, ಎರಡು ಏಲಕ್ಕಿ ಮತ್ತು ಸ್ವಲ್ಪ ಕಡಲೆ ಹಾಕಬೇಕು. ಈ ಮಸಾಲೆ ಸಾಂಬಾರಿಗೆಲ್ಲ ಕಡಲೆ ಒಂಥರ ರುಚಿ ಕೊಡುತ್ತೆ, ಸ್ವಲ್ಪ ಅಷ್ಟೇ. ನೀನು ತಿಂತಿದ್ಯಾ? ಮಿಕ್ಕಿ ಏನು ಮಾಡಿ ಸ್ವಲ್ಪ ಕಸ್ಕಸಿ ಹಾಕಬೇಕು. ಇದಕ್ಕೆ ನೀರಿದೆ, ಒಂದು ಸ್ವಲ್ಪ ಫ್ರೈ ಆಯಿತು ಅನ್ಬೇಕಾದ್ರೆ ಲಾಸ್ಟಿಗೆ ಕಾಯಿ ಹಾಕ್ಕೋಬೇಕು. ಕಾಯಿ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ 1 ಮಿನಿಟ್ ಅನ್ಸತಿ ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನ ಹಾಕ್ಬೇಕು. ಇದಕ್ಕೆ ಸಾಂಬಾರ್ ಪುಡಿ, ಮತ್ತೆ ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ಬೇಕು ಇದಕ್ಕೆ. ಇಷ್ಟು ಹಾಕೊಂಡು ನೀರು ಹಾಕೊಂಡು ಅರಿಯೋದು. ಆಯಿಲ್ ಹಾಕೋದು ಬೇಡವಾ? ಆಯಿಲ್ ಹಾಕ್ಬಿಡ. ಓಕೆ,
ಈ ಚಿಕನಾಗೆ ಆಯಿಲ್ ಇರುತ್ತಲ್ಲ ಶುರು ಆಲ್ರೆಡಿ. ಸುಮ್ಮನೆ ಅದಕ್ಕೆ ಅನ್ನೆಸರಿ ಆಯಿಲ್ ಅಂತನಾ? ಹಾಂ ಹಾಕ್ಲಾ? ಅದು ನೀರು ಹಿಂಡ್ಬಿಟ್ಟು ಹಾಕು, ನೀರಿದೆ. ನೀರಿಲ್ಲ, ತೆಗ್ದಿದ್ದೀನಿ ಫುಲ್ ನೀಟಾಗಿ. ಬೇಕಾ? ತಿಂತೀಯಾ? ನನಗೆ ಕೋಳಿ ಜೂಟ್ ಇಷ್ಟ ಆಗಲ್ಲ. ಒಬ್ರು ಇಷ್ಟಪಟ್ಟು ತಿಂತಾರಲ್ಲ ಅದೇ. ನೀನು ಸಣ್ಣೋಳಿದ್ರೆ ತಿಂತಿದ್ದಲ್ಲ? ಇಲ್ಲ ಸುಳ್ಳು ಹೇಳ್ಬೇಡ. ಇಲ್ಲ, ನಂಗೆ ಇಷ್ಟ ಮೊಟ್ಟೆ ಚೀಲ ಇಷ್ಟ ಅಷ್ಟೇ. ಇಟ್ಟಿಟ್ಟೆ ಮೊಟ್ಟೆ ಇರುತ್ತಲ್ಲ ಅದು ಇವಾಗಲೂ ಇಷ್ಟ, ಅವಾಗಲೂ ಇಷ್ಟ. ಅದು ಏನಾದ್ರು ನಂಗೆ ಇಷ್ಟ. ನಂಗೆ ಇಷ್ಟ ಇದು ನಂಗೆ ಇಷ್ಟ. ಇದು ಲಿವರ್ ಒಳಗಡೆ ಐತಲ್ಲ, ಏನೋ ಚೀಲ ಬರುತ್ತಲ್ಲ, ಐ ಲೈಕ್ ದಿಸ್. ನನಗಿದೇ ಇಷ್ಟ. ಲಿವರು ಅದೊಂದು ಇಷ್ಟ ಅಲ್ಲ? ಫುಲ್ಲು ಎಲ್ಲ ಗಂಡ್ಮಕ್ಳಿಗೂ ಇಷ್ಟ. ಹಾಂ ನಿಜ. ನಾನು ಹಾಸ್ಟೆಲಲ್ಲಿ ಇದ್ದಾಗ ನಾನು ಅಲ್ಲೊಂದು ಅಂಗಡಿ ಇತ್ತು, ಶಾಪು. ಅಲ್ಲಿ ಚಿಕನ್ನು ಮತ್ತು ಲಿವರ್ ಸಕ್ಕದಾಗಿ ಮಾಡೋರು ಆಯಿತಾ. ಸೊ ನನಗೆ ಪ್ರಿಫರ್ ಮಾಡ್ತಿದ್ದೆ ನಾನು. ನನಗೆ ಅಲ್ಲಿ ಆ್ಯಕ್ಚುಲಿ ಇಟ್ಸ್ ನಾಟ್ ಅಬೌಟ್ ದ ಮನಿ ಅಂತ, ಪ್ರೈಸಿಂಗಿಂತ ನನಗೆ ಟೇಸ್ಟ್ಗೆ ಲಿವರ್ ಸಕ್ಕದಾಗಿರುತ್ತೆ. ಸೊ ಎಲ್ಲ ಹುಡುಗರಿಗೂ ಲಿವರ್ ಜಾಸ್ತಿ ಇಷ್ಟ. ಬೇಕಾದ್ರೆ ನೋಡ್ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ಲಿವರ್ ಅಂದರೆ ಹೆಂಗೆ ಅಂತ ಕಮೆಂಟ್ ಮಾಡ್ತಾರೆ ನೋಡಿ. ನೈಸ್, ಕಮೆಂಟ್ ಮಾಡಿ ಲಿವರ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಏನೋ ಹೇಳ್ತಿದ್ದೆ ಕವ ನೀನು? ನಾನು ತಿಂದಿದ್ದಕ್ಕೆ ನೀನು ಪವ ಜಾಸ್ತಿ ತಿನ್ನಲ್ಲ. ನೋಡು ಹೆಂಗೆ ಗಂಡ್ಮಕ್ಳು ಬಾಳ್ ನೋಡು ಹೆಂಗೆ, ಏನು ಬಾಳೋ ನಮ್ದು. ಹಂಗಲ್ಲ, ಏನು ಕೊಟ್ಟರು ತಿಂತೀರಾ ಅಂತ ಅರ್ಥ. ಉಪ್ಪು ಹಾಕ್ಲಾ ಇವಾಗಲೇ? ಸ್ವಲ್ಪ ಹಾಕು. ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಚೆನ್ನಾಗಿ ಬಿಡ್ಕೊಳುತ್ತೆ. ಒಂದೊಂದ್ಸತಿ ಹಾಕ್ತೀನಿ ಬಿಡು. ಬೇಡ ಮಸಾಲೆ ಎತ್ತಬೇಕು, ಆಮೇಲೆ ಹಾಕೋಣ ಸ್ವಲ್ಪ. ಓಕೆ, ಫುಲ್ ಹಾಕ್ಲಾ? ಹಾಂ, ಫುಲ್ ಹಾಕು. ನೀರು ಹಾಕೋದು ಬೇಡ ಅಲ್ಲ, ಬರೀ ಮಸಾಲೆಗಳು ಹಾಕೊಂಡು. ನೀರು ಇವಾಗಲೇ ಹಾಕ್ಬಾರ್ದು. ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡ್ತದೆ, ಚಿಕನಿಗೆ ಕೂರಲ್ಲ. ನೀರು ಹಾಕ್ಬೇಕು. ಇವಾಗ ಇದೆಲ್ಲ ಮಸಾಲ ಕುತ್ಕೊಬಿಡ್ತದೆ ಚಿಕನಿಗೆ ಇವಾಗಲೇ, ಹಂಗೆ ಬೇಯಿಸ್ತಾ ಇದ್ರೆ. ಹಾಕ್ಲಾ? ಇದ್ರೊಳಗೆ ಇನ್ನೂ ಹಿಂಗೈತೆ, ಇದ್ರಲ್ಲಿ ನೀರು ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸೊ ದಟ್ ಆಮೇಲಿಂದ ನೀರನ್ನು ಫುಲ್ ಹಾಕೋಬೋದಾಗುತ್ತೆ. ಒಂದ್ಸತಿ ಮಿಕ್ಸ್ ಮಾಡಬೇಕು. ಸೂಪ್ ಹಾಕ್ಬೇಕಲ್ಲ? ಎಷ್ಟು ಹಾಕಿದೆಯಾ? ಎಷ್ಟು ಹಾಕಿದೆ? ನಾನು ಹಾಕ್ತೇನೆ ಹೇಳು, 1 ಸ್ಪೂನ್ ಹಾಕಿದೆ ಅಷ್ಟೇ. ಸಾಕು? ಅಷ್ಟು ಹಾಕಿದ ಮುಂಚೆನೆ ಸ್ವಲ್ಪ ಹಾಕು. ಸಾಕು. ಸೊ ಇದು ಏನಕ್ಕೆ ಗೊತ್ತಾ? ಮುದ್ದೆಗೆ ಟೀ ಕಾಸಕ್ಕೆ. ನಮ್ಮ ಮನೆಗೆ ಮುದ್ದೆ ಪಾತ್ರೆ ಇದೆ, ಟೀ ಕಾಸಕ್ಕೆ. ಹೌದು, ಬೇರೆ ಅದು ನಮಗೆ ಅಷ್ಟು ನಮ್ಗೆ ಅಷ್ಟು ಮಾಡಕ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಟೀ ಪಾತ್ರೆ ಏನಿತ್ತು, ಟೀ ಪಾತ್ರೆನೇ ಯೂಸ್ ಮಾಡ್ತದೆ ಮುದ್ದೆಗೆ. ಇದರಿಂದ ಚೆನ್ನಾಗಿ ಬರ್ತದೆ. ನಾವು ಕೆಳಗಡೆ ಕುತ್ಕೊಂಡು ಏನ್ ಮಾಡಂಗಿಲ್ಲ, ಮೇಲೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ತೊಳಸ್ಬಿಟ್ಟು ಹಾಕ್ಬಿಡ್ಬೋದು. ಸಿಂಪಲ್ ಆಗಿ ಹಾಕ್ಬಿಡ್ತೈತೆ. ನಮಗೂ ಫಸ್ಟ್ ಗೊತ್ತಿರ್ಲಿಲ್ಲ, ಆಮೇಲೆ ಐಡಿಯಾ ನೋಡ್ರಿ ಹೆಂಗ್ ಬರ್ತದಂತ, ಎಷ್ಟು ನೀಡ ಬರ್ತದಂತ. ಇನ್ನೊಂದು ಏನ್ ಗೊತ್ತಾ ಗೈಸ್, ಅಡ್ವಾಂಟೇಜ್ ಅಂದ್ರೆ ಮುದ್ದೆ ಈ ಟೀ ಪಾತ್ರೆ ಮಾಡ್ದಾಗ ಸ್ಟಾರ್ಟ್ ಮಾಡೋದ್ರಿಂದ ಶರಣೆ ಮಾಡ್ತಾನೆ. ನಾನು ಮುದ್ದೆನೇ ಮಾಡ್ತಾ ಇದೀನಿ, ಬರೀ ಮುಂಚೆ ಬರ್ತಾನೆ ಇರ್ಲಿಲ್ಲ ಅವನಿಗೆ. ಇವಾಗ ತೊಳ್ಸಕ್ಕೆಲ್ಲ ನೀಟಾಗಿ ಮಾಡ್ತಾನೆ. ಅದೇ ಹುಡುಗರ ನೆನ್ಪಿಟ್ಕೊಳ್ರಿ, ಮಾಡ್ಬೇಕಾಗ್ತೈತೆ. ನೀವೂನು ಕಲ್ಕೊಂಡ್ರೆ ಒಂದ್ಸತಿಗೆ. ಒಂದ್ಸತಿ ಕಲ್ಕೊಂಡ್ರೆ ಮುಗೀತು, ಕಲಿಯಕ್ ಹೋಗ್ಬೇಡ್ರಿ. ಮುಂಚೆ ದೋಸೆ ಬರ್ತಿರ್ಲಿಲ್ಲ, ಇವಾಗ ದೋಸೆ ಕಲ್ತಾ ಇದ್ದಾನೆ. ಎಲ್ಲ ಬರುತ್ತೆ, ಚಪಾತಿ ಒಂದು ಬರಲ್ಲ, ಅದು ಕಲಿಸ್ಬೇಕು ಏನಾದ್ರು ಮಾಡಿ. ಸಾಕಲ್ಲ? ಹಾಕ್ಲಾ ನೀನು ಇವಾಗ? ನೀರು ಕಾದಿದೆ, ಫುಲ್ಲು ಮಳ್ತಾ ಇರ್ಬೇಕು ನೀರು. ಸೊ ಅವಾಗ ನೀರು ಹಾಕೋಬೇಕು. ನೀರಲ್ಲ, ಹಸಿಟ್ಟು ಹಾಕೋಬೇಕು. ಕೆಳಗಡೆ ಚೆಲ್ಬೇಡ. ಸ್ಟೀಸಾಗೆಲ್ಲ ಚೆಲ್ಲಲ್ಲ ಗೈಸ್. ಆದರೂ ಚೆಲ್ಲಿದೆಯಾ? ಅದು ನಮ್ಮ ಮನೆಗೆ ಏನಿದೆ, ಏನಂತಾರೆ ಇದಕ್ಕೆ? ಸಾಕ್ಬೇಡ. ಏನಂತಾರೆ? ಬಟ್ಲು. ಹಾಂ, ನಾನು ಚೂರು ಹಾಕ್ತೀನಿ. ದೊಡ್ಡದಿದೆ. ಉಪ್ಪೇಡ ಉಪ್ಪು ಏನಾಕಂಗಿಲ್ಲ. ಉಪ್ಪು ಏನಾಕಂಗಿಲ್ಲ ಗೈಸ್. ಬರೀ ನೀವು ಹಸಿಟ್ಟು ಹಾಕೋಬೇಕು. ಚಳ್ರ ಮುಂಚೆ
ನಮ್ಮ ಮುದ್ದೆ ಮಾಡೋಕ್ಕಿಂತ ಮುಂಚೆ ಕಲಿಯೋಕ್ಕಿಂತ ಮುಂಚೆ ಮುದ್ದೆಗಿಂತ ಮುಂಚೆ ನಂಗೆ ಗೊತ್ತೇ ಇರಲಿಲ್ಲ ಇದು ಏನು ಹಾಕಲ್ಲ ಹಸಿ ಹಿಟ್ಟು ನೀರು ಅಷ್ಟೇ ಮುದ್ದೆಗೆ ಅಂತ. ಉಪ್ಪು ಎಲ್ಲ ಹಾಕ್ತಾರೆ ಅನ್ಕೊಂಡಿದ್ದೆ ನಾನು ಹಂಗೆ ಅನ್ಕೊಂಡಿದ್ದಿದ್ದಲ್ಲ ಅದನ್ನೇ ಹೇಳ್ತೀನಿ. ಹೌದಾ? ಉಪ್ಪು ಹಾಕ್ಬೇಕು ಅನ್ಕೊಂಡಿದ್ದೆ ನಾನು. ಮುದ್ದೆ ಕೋಲು ಹೆಂಗಿದೆ ಗೊತ್ತಾ ನಮ್ದು? ಇದೇನಾ ಇದೇ ನಮ್ಮ ಮುದ್ದೆ ಕೋಲು. ಸಗದಾಯ್ತಲ್ಲ, ಚೆನ್ನಾಯ್ತಾ? ಸೂಪರ್ ಆಗೈತಿ. ಒಂದೆರಡು ಸತಿ ಹಿಂಗೆ ಮಾಡಿ ಬಿಟ್ಬಿಡು ಅಷ್ಟೇ. ಆ ಕಡೆ ಈ ಕಡೆ ಮಾಡಬೇಕು, ಚೆನ್ನಾಗಿ ಬೇಯ್ಲಿ. ಆ ಕಡೆ ಈ ಕಡೆ ಮಾಡಿಬಿಟ್ಟು ಸುಮ್ಮನೆ ಆಗಬೇಕು. ಅಂದರೆ ಸ್ವಲ್ಪ ಅದೆಲ್ಲ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ಎಲ್ಲ ಯಾವ್ದಾರ ಗಂಟು ಕಟ್ಟಾಗುತ್ತೆ. ಗಂಟು ಕಟ್ಟಾದರೆ ನೀವು ಗಂಟು ಕಟ್ಟಲ್ಲ, ಅದು ಗಂಟು ಕಟ್ಟುತ್ತೆ. ಸೊ ಚೆನ್ನಾಗಿರಲ್ಲ, ಅದೆಲ್ಲ ಸೈಡಿಗೆ ಇಕ್ಬೇಕಾಗ್ತದೆ. ಅದಕ್ಕೆ ಒಂದು 2 ಸತಿ ಹಿಂಗೆ ಅಂದ್ಕೊಂಡು ಅಲ್ಲೇ ಬಿಟ್ಟಿರೋ ಬಿಡಬೇಕು. ಮುದ್ದೆ ಜೊತೆಗೆ ಇದನ್ನು ಬಿಡಬೇಕು. ಓಕೆನಾ? ಇವಾಗ ಎಷ್ಟು ಹಾಕ್ತೀನಿ ಅಂತ ನೋಡ್ತೀನಿ. ಅವಳ ನೀರು ಹಾಕ್ತಾಳಂತೆ, ನೋಡೋಣ ಎಷ್ಟು ಹಾಕ್ತಾಳೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು. ಅದು ಆ್ಯಕ್ಚುಲಿ ಕೂಗಿಸ್ದಾಗ ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಅದೆಲ್ಲ ಇರಲಿ ಬಿಡು, ನೀರು ಹಾಕೋ. ಇನ್ನೂ ಹಾಕಿನ ಚೂರು ಹಾಕ್ಬಿಡು, ಚೂರು ಇಲ್ಲ ಜಾಸ್ತಿ. ಸಾಕು ಸಾಕು ಸಾಕು. ಇಲ್ಲ ಇವಾಗ ಏನು ಹಾಕೋದು ಬೇಡ, ಇದನ್ನ ಹಾಕ್ದಾಗ ಬೇಕಾದ್ರೆ ನೋಡ್ಬಿಟ್ಟು ಹಾಕೋಣ. ಸರಿ ಆಯಿತು. ಒಂದ್ಸರಿ ನೀಟಾಗೆಲ್ಲ ಆಗೈತೆ. ಗಂಟೆ ಕಲ್ಚೋ. ನೀಟಾಗಿ ಮುದ್ದೆ ಶೇಪಲ್ಲಿ ಇರಬೇಕು, ಯಾವ ಶೇಪ್ ಕೊಡಬೇಡ. ಶೇಪಲ್ಲಿ ಇದ್ರೆ ಒಳಗೆ ಅಮೀಬಾ ಶೇಪೆಲ್ಲ ಕೊಡಬೇಡ. ನೀಟಾಗಿ ಬೆಂದರೆ ಈ ಥರ ಏನು ಕಚ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಸಾಂಬಾರು ಕುಗ್ತಾ ಇದೆ. ಏನಿದೆ, ಮೊಟ್ಟೆ, ಲಿವರು ಎಲ್ಲ ಇದೆ. ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿ ತಿನ್ನೋದೆ, ಫುಲ್ಲು ಬ್ಯಾಟಿಂಗ್. ಚಿಕನ್ ಸಾಂಬಾರು ಆಗ್ತೈತೆ. ಅಷ್ಟೊತ್ತಿಗೆ ಈರುಳ್ಳಿ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡಿ. ಹಿಂಗೆ ಕಟ್ ಮಾಡಲಾ? ಹಿಂಗೆ ಕಟ್ ಮಾಡಿ. ಹಿಂಗೇನಾ? ಬರುತ್ತಾ ಕಟ್ ಮಾಡೋಕ್ಕೆ? ಹಿಂಗೆ ಕಟ್ ಮಾಡಿದ್ರೆ ಊರು ಹಾಂ ಅಲ್ವಾ? ಊರಲ್ಲಿ ಹಿಂಗೆ ಕಟ್ ಮಾಡೋದಲ್ಲ. ಫುಲ್ ವಿಜಲ್ ಬಿಟ್ಕೊಂಡೈತಲ್ಲ. ನೋಡು, ವಿತೌಟ್ ಆಯಿಲು. ಅದಕ್ಕೆ ನಾನು ಆಯಿಲ್ ಹಾಕಬಾರ್ದು ಅಂದಿದ್ದು. ಆಯಿಲ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಯಿಲ್ ಇದ್ರೆ ನಾನು ತಿನ್ನೋಕ್ಕೆ ಮನಸ್ಸಾಗಲ್ಲ. ಅದನ್ನು ಈ ಥರ ಇರಬೇಕು. ಕರೆಕ್ಟಾಗಿದೆ. ಪೀಸು ಬೆಂದಿದೆ ಕವು. ಇನ್ನೂ ಒಂದು ಸತಿ ಮುಚ್ಚಿ ನೋಡ್ತೀಯಾ, ಅದ್ರ ಮೇಲೆ ವಿಜಲ್ ಇನ್ನೂ ಎಷ್ಟು ಕೂಗಿಸ್ಬೇಕಂತ ಗೊತ್ತಾಗುತ್ತೆ. ಅದಕ್ಕೆ ಬೆಂದಿರುತ್ತೆ ಹೇಳ್ಕವು. ಇಲ್ಲ ಇನ್ನೂ ಬೇಯಬೇಕು. ಇವಾಗ ಆಲ್ಮೋಸ್ಟ್ ಮೆಂದಿದೆ, ಬಟ್ ಇನ್ನು ಸಾಂಬಾರು ಗಟ್ಟಿಗೆ ಆಗಿದೆ. ಸ್ವಲ್ಪ ನೀರು ಹಾಕಬೇಕು. ಸಾಕಲ್ಲ ನೀರು? ಇನ್ನು ಹಾಕು. ಒಂದ್ಸತಿ ನೋಡು ಸೌಟಲ್ಲಿ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ. ಕರೆಕ್ಟಾಗಿದೆಯಾ? ಸಾಲ್ಟ್ ಆಗಿದೆಯಾ? ಎಲ್ಲ ಓಕೆ. ಲೈಟ್ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ. ಅದಕ್ಕೆ ನೀರು ಹಾಕಿದೀವಲ್ಲ ಜಾಸ್ತಿ, ಸ್ವಲ್ಪ ಹಾಕಷ್ಟೇ, ಜಾಸ್ತಿ ಹಾಕ್ಬೇಡ. ಇನ್ನೂ ಸ್ವಲ್ಪ ನೀರು ಹಾಕ್ಬಿಡ ಅಷ್ಟೇ. ಇವಾಗ ಇದಾಗಿದೆ. ಇವಾಗ ಇವನ್ನೆಲ್ಲ ಲಾಸ್ಟಿಗೆ ಹಾಕಬೇಕು ಗೈಸ್, ಆವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಸ್ಟಾರ್ಟಿಂಗಿಗೆ ಹಾಕಬಾರ್ದು. ಚಿಕನ್ ಆಲ್ಮೋಸ್ಟ್ 90% ಬೆಂದಿದೆ, 99% ಅಂದಾಗ ಇದನ್ನ ಹಾಕಿ ಮತ್ತೆ ಕೂಗಿಸ್ಕೋಬೇಕು. ಮೊಟ್ಟೆ ಚೀಲ ಇರುತ್ತಲ್ಲ
ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ, ಫಾರಮ್ ಕೋಳಿ ಜಾಸ್ತಿ ವಿಜಲ್ ಕೊಡ್ತೀವಲ್ಲ, ಎಲ್ಲ ಬೆಂದೋಗ್ಬಿಟ್ಟು ಏನೂ ತಿನ್ನೋಕ್ಕೆ ಸಿಗಲ್ಲ. ಅಷ್ಟೇ, ಇದನ್ನು ಜಾಸ್ತಿ ತಿರ್ಬೋದು ಬೇಡ. ನೀರು ಹಾಕ್ಬಿಡಿ ಸ್ವಲ್ಪ. ಮತ್ತೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಎರಡು ಕುಕ್ ಸಾಕು. ಎಲ್ಲ ರೆಡಿ ಇದೆ. ಎಲ್ಲ ರೆಡಿ ಇದೆ. ಮುದ್ದೆ, ಸಾರು, ಅನ್ನ, ರೈಸು, ಸಾರಿಗೆ ಮುದ್ದೆ, ಸಾಂಬಾರು ಸಕ್ಕತ್ತಾಗಿದೆ. ಸೊ ಇವಾಗ ಫುಲ್ ಬ್ಯಾಟಿಂಗು. ಯಾವ ಲೆವೆಲ್ ಬ್ಯಾಟಿಂಗ್ ಅಂದರೆ ಫುಲ್ ಮುಗಿಯೋದಂಗೆ ಬ್ಯಾಟಿಂಗ್ ಅಷ್ಟೇ. ಓಕೆ.